ಓಕೆ, ನಾನೀಗ ಹೇಳುವಂಥ ಶಬ್ದ ತಂಡ. ತಂಡ ಶಬ್ದಕ್ಕೆ ಸಮಾನಾರ್ಥಕ ಶಬ್ದಗಳು ಯಾವುವು? ನೀವು ನಿಮ್ಮ ಹತ್ರ ಬಂದಂಥ ಚೀಟಿಯನ್ನು ತೋರಿಸ್ಬೇಕಲ್ಲಿ. ಯಾವ ಚೀಟಿ ಬಂದರೆ ತೋರಿಸ್ಬೇಕಂತ ಸರಿಯಾಗಿ ಹಿಡಿಬೇಕು. ಹಾಂ, ಅದನ್ನ ನೀವು ಚೀಟಿ ಏನು ಬರ್ದದ ಅದನ್ನ ಓದಬೇಕು. ಓದ ಸವಿತಾ, ಜೋರಾಗಿ ಹೇಳು ಒಂದು ಸ್ವಲ್ಪ. ಬಣ್ಣ, ಪಕ್ಷಿ. ಬಣ್ಣ ಅಲ್ಲ, ಅದು ಬಣ್ಣ ಐತದು. ಕೆಲಸ, ಪಕ್ಷ. ಗುಂಪು, ಆನೆ. ಪಡೆ, ಬಣ್ಣ, ಪಕ್ಷ, ಗುಂಪು. ಓಕೆ, ಸರಿ. ಈಗ ಮುಂದಿನ ಗುಂಪು ಯಾವುದಪ್ಪ ಅಂದ್ರೆ ಭಾಷೆ. ಭಾಷೆಗೆ ಸಮಾನಾರ್ಥಕ ಶಬ್ದಗಳು ಯಾವುವು? ಭಾಷೆ. ಹೇಳ ಸೃಷ್ಟಿ, ಜೋರಾಗಿ ಹೇಳ್ಬೇಕು. ನುಡಿ, ಪ್ರತಿಜ್ಞೆ, ಮಾತು, ವಚನ, ನಂಬಿಕೆ, ನುಡಿ. ವಚನ, ನಂಬಿಕೆ, ನುಡಿ. ಇದು ಬೆಂಬಲದ ವಚನ. ತೋರ್ಸಮ್ಮ, ಬೆಂಬಲದ ವಚನ. ಓಕೆ, ಭಾಷೆಗೆ ಸಂಬಂಧಪಟ್ಟಂತಹ ಸಮಾನಾರ್ಥಕ ಶಬ್ದಗಳು ಯಾವಂದ್ರೆ ಬೆಂಬಲದ ವಚನ, ಆಣೆ, ನುಡಿ, ಪ್ರತಿಜ್ಞೆ, ಮಾತು, ವಚನ, ನಂಬಿಕೆಯ ನುಡಿ. ಹೌದಾ? ಇವಿಷ್ಟು ಭಾಷೆಗೆ ಸಂಬಂಧಪಟ್ಟವು. ಈಗ ಪದ್ಮ ಶಬ್ದಕ್ಕೆ ಇರುವಂಥ ಸಮಾನಾರ್ಥಕ ಶಬ್ದಗಳು ಯಾವುವು? ಬರ್ರಿ. ಓಕೆ, ಇಲ್ಲಿ ನಿಮಗೆ ಬಂದಂಥದ್ದು ಪದ್ಮಕ್ಕೆ ಇರುವಂಥ ಸಮಾನಾರ್ಥಕ ಶಬ್ದಗಳನ್ನು ಚೀಟಿಗಳು ನಿಮ್ಮ ಹತ್ರ ಇವೆ, ಅವುಗಳನ್ನು ಒಂದೊಂದಾಗಿ ಓದಬೇಕೀಗ. ಹೇಳು ನಿಸರ್ಗ. ಅರವಿಂದ, ತಾವರೆ, ಕಮಲ, ತೋರ್ಸಪ್ಪ. ಸರೋಜ, ವನಜ, ಕಮಲ, ಲಕ್ಷ ಕೊಡು. ಅರವಿಂದ, ತಾವರೆ. ಓಕೆ, ಸರಿಯಾದ ಉತ್ತರ. ಸರಿಯಾಗಿ ನೀವು ನಿಮ್ಮ ತಂಡದಲ್ಲಿ ನಿಂತಿದ್ದೀರಿ. ಈಗ ಕೊನೆಯದಾಗಿ ಕಾಯಕಕ್ಕೆ ಸಂಬಂಧಪಟ್ಟಂತಹ ಸಮಾನಾರ್ಥಕ ಶಬ್ದಗಳು. ಕಾಯಕಕ್ಕೆ ಸಂಬಂಧಪಟ್ಟಂತಹ ಸಮಾನಾರ್ಥಕ ಶಬ್ದಗಳು ಯಾವುವು ಹೇಳಬೇಕು. ಓಕೆ, ಕಾಯಕ ಅಂತಂದ್ರೆ ನಿಮಗೆ ಬಂದಂತಹ ಚೀಟಿಗಳನ್ನು ಓದ್ಬೇಕು ನೀವು. ಹಾಂ, ಹೇಳಮ್ಮ. ಓಕೆ, ನೋಡ್ರಿ, ಕಸಬು, ಉದ್ಯೋಗ, ದುಡಿಮೆ, ಊಳಿಗ, ಕೆಲಸ, ಇವೆಲ್ಲವೂ ಕಾಯಕಕ್ಕೆ ಸಂಬಂಧಪಟ್ಟಂತಹ ಸಮಾನಾರ್ಥಕ ಶಬ್ದಗಳು. ಈಗ ಸಮಾನಾರ್ಥಕ ಶಬ್ದಗಳನ್ನು ಅರ್ಥ ತಿಳ್ಕೊಂಡ್ರಿ, ಹೌದಲ್ಲ? ಎಸ್, ಕೂತ್ಕೊಳ್ರಿ ಎಲ್ಲರೂ.